ಹಾಯ್, ವೆಲ್ಕಮ್ ಟು ಮೈ ಕಿಚನ್. ಇವತ್ತು ನಾವು ಸಿಂಪಲ್ಲಾಗಿ ಟೊಮೆಟೊ ಬಾತ್ ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದೀವಿ. ಸೊ ಮೊದಲಿಗೆ ನಾನು 1 ಗ್ಲಾಸ್ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ. ಮೊದಲಿಗೆ ಫಸ್ಟ್ ನಾವೆಲ್ಲ ವೆಜಿಟೇಬಲ್ಸ್ ಕಟ್ ಮಾಡೋದಕ್ಕೆ ಮುಂಚೆ ಒಂದು 10-15 ನಿಮಿಷ ನೆನೆಸಿಟ್ಕೊಂಡ್ರೆ ಕುಕ್ ಆಗೋದಕ್ಕೆ ತುಂಬ ಬೇಗನೆ ಸಹಾಯ ಆಗುತ್ತೆ. ಸೊ ಈಗ ಬಟಾಣಿ ತೊಗೊಂಡಿದ್ದೀನಿ, ನೆನೆಸಿರುವಂಥ ಬಟಾಣಿ. ಹಾಗೆ ನೀವು ಈ ಟೊಮೆಟೊ ಬಾತಿಗೆ ಆಪ್ಷನಲ್ ಆಗಿ ಬೇಕಾದರೆ ಶೇಂಗಾ ಈ ಥರದ್ದೆಲ್ಲ ಬಳಸ್ಕೊಬೋದು. ಸೊ ಈರುಳ್ಳಿ, 1 ಈರುಳ್ಳಿ, 2 ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ. ಖಾರದ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ತೊಗೊಬೇಕು ಅನ್ನೋದು. ಇದು ತುಂಬ ಖಾರ ಇರೋದ್ರಿಂದ ನಾನು 1-2 ತೊಗೊಂಡಿದ್ದೀನಿ. ಮತ್ತು ನಂಗೆ ಖಾರದ ಪುಡಿ ಬೇಕು ಅಂತ ಅನಿಸಿದ್ರೆ ಖಾರದ ಪುಡಿಯನ್ನು ಬಳಸ್ಕೊತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇದು ಮನೆಯಲ್ಲೇ ತಯಾರಿಸಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಮತ್ತು ಮಸಾಲ ಪದಾರ್ಥಗಳು ಯಾವ ಬೇಕು ಅಂತಂದರೆ ಚಕ್ಕೆ, ಲವಂಗ, ಕರಿಮೆಣಸು, ಯಾಲಕ್ಕಿ ಮತ್ತು ಪಲಾವ್ ಎಲೆಯನ್ನು ಬಳಸ್ಕೊತಾ ಇದ್ದೀನಿ. ಮತ್ತು ಇನ್ನೊಂದು ಟೊಮೆಟೊ ಬದಿಗೆ ನೀವು ಕಾಯಿಯನ್ನು ರುಬ್ಬಿ ಹಾಕಿದ್ರೂ ಸ್ವಲ್ಪ ಟೇಸ್ಟಿಯಾಗಿ ಇನ್ನೂ ಚೆನ್ನಾಗಿರುತ್ತೆ, ಬೇಕು ಅಂದರೆ ಮಾತ್ರ. ಈಗ ನಾವು ಕುಕ್ಕರಿಗೆ ಒಂದು 3 ಸ್ಪೂನಷ್ಟು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಲ್ಲ ಮಸಾಲೆ ಪದಾರ್ಥಗಳನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಸೊ ಚೆನ್ನಾಗಿ ಅದು ಫ್ರೈ ಆದ ತಕ್ಷಣ ಒಂದೊಂದೇ ತರಕಾರಿಗಳನ್ನು ಹಾಕ್ತಾ ಹೋಗೋಣ. ಸೊ ಚೆನ್ನಾಗಿ ಫ್ರೈ ಆಗ್ತಾ ಇದೆ, ಗಮನಿಸ್ತಾ ಇದ್ದರೆ ಚೆನ್ನಾಗಿ ಫ್ರೈ ಆಗ್ತಿದೆ. ಸೊ ಈಗ ನಾವು ಒಂದೊಂದೇ ಈ ಟೈಮಲ್ಲಿ ತರಕಾರಿಗಳನ್ನ ಹಾಕ್ತಾ ಹೋಗೋಣ ಒಗ್ಗರಣೆಗೆ. ನಾನು ಫಸ್ಟ್ ಇಲ್ಲಿ ನೀವು ನೋಡ್ತಾ ಇರಬೇಕಂದ್ರೆ ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಸೊ ಯಾಕೆ ಫಸ್ಟೇ ಹಾಕ್ತಾಯಿದ್ದೀನಿ ಅಂತಂದರೆ ಸ್ವಲ್ಪ ಖಾರ ಬೇಗ ಬಿಡ್ಕೊಳುತ್ತೆ. ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಖಾರ ಬರುತ್ತೆ, ಖಾರ ಬಿಡ್ಕೊಳ್ಳುತ್ತೆ ಅಂತ ನಾನು ಫಸ್ಟೇ ಹಾಕಿದ್ದೀನಿ. ಬಟಾಣಿನ ಸಹ ಹಾಕಿದ್ದೀನಿ, ಬೇಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ. ಸೊ ಈಗ ಬಟಾಣಿ ಹಾಕಿರೋದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಅದು ನೀರಿನ ಅಂಶ ಇರುತ್ತಲ್ಲ, ಚೆನ್ನಾಗಿ ಫ್ರೈ ಆದರೆ ಹಸಿ ಸ್ಮೆಲ್ಲು ಹೋಗುತ್ತೆ. ಸೊ ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ತುಂಬ ಫ್ರೈ ಆಗೋದು ಬೇಡ, ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ರೇಂಜಿಗೆ ಬಂದಾಗ ತಕ್ಷಣ ಬೇರೆ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಈಗ ಟೊಮೆಟೊನೂ ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಾ ಇದ್ದೀರ. ಚೆನ್ನಾಗಿ ಫ್ರೈ ಆಗಲಿ. ನಾನು ಈ ಟೈಮಲ್ಲಿ ಒಂದು ಆಪ್ಷನಲ್ ಆಗಿ ಒಂದು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅದು ನಿಮಗೆ ಬೇಕಂದರೆ ಮಾತ್ರ, ಅದೇನು ಕಂಪಲ್ಸರಿ ಅಲ್ಲ. ಸೋಯಾ ಚಂಕ್ಸ್ ಬರುತ್ತಲ್ಲ, ಅದನ್ನು ನಾನು ನೆನೆಸಿಟ್ಟು ಒಂದು 10 ನಿಮಿಷ ನೆನೆಸಿಟ್ಟು ತುಂಬ 4 ಪೀಸ್ ಆಗೋ ಥರ ಚಿಕ್ಕದಾಗಿ ಕಟ್ ಮಾಡಿ ನಾನು ಹಾಕಿದ್ದೀನಿ. ಖಾರದ ಪುಡಿ ಬೇಕಾಗುತ್ತೆ ಅಂತ ನಾನು ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ನನಗೆ ಖಾರ ತುಂಬ ಚೆನ್ನಾಗಿ ಜಾಸ್ತಿ ಖಾರ ಇದ್ದರೆ ಟೇಸ್ಟಿಯಾಗಿರುತ್ತೆ ಅಂತ ಖಾರದ ಪುಡಿನೂ ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೋಯಾ ಚಂಕ್ಸ್ ಯಾಕೆ ಟೊಮೆಟೊ ಬಾತಲ್ಲಿ ಹಾಕಿದ್ದೀನಿ ಅಂತ ಅಂದರೆ, ಸೋಯಾ ಚಂಕ್ಸ್ ಕೆಲವ್ರು ತಿನ್ನೋಕ್ಕೆ ಇಷ್ಟಪಡಲ್ಲ, ಮತ್ತು ಅದೇನೋ ಒಂಥರ ವೆಜಿಟೇರಿಯನ್ಸ್ಗೆ ಇದು ನಾನ್ ವೆಜ್ ಥರ ಫೀಲ್ ಆಗುತ್ತೆ ಅಂತ ತಿನ್ನಲ್ಲ. ಸೊ ಅದಕ್ಕಾಗಿ ನಾನು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಇದರಲ್ಲೇ ಆ್ಯಡ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಫ್ರೈ ಆದ ನಂತರ ನೀವು ಎಷ್ಟು ಗ್ಲಾಸ್ ಅಕ್ಕಿ ತೊಗೊಂಡಿದ್ರೆ ಅದ್ರ 2ರಷ್ಟು, ನಾನು 1 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ ನಾನು ಹಂಗೆ ಬೇಯಿಸ್ತಾ ಇದ್ದೀನಿ ಅದನ್ನೆಲ್ಲನೂ. ಕೆಲವ್ರು ಏನು ಮಾಡ್ತಾರೆ, ನೀರು ಹಾಕಿದ ತಕ್ಷಣವೇ ಅಕ್ಕಿ ಹಾಕ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಸೊ ಹಾಗೆ ಮಾಡಿದೆ, ನೀರು ಚೆನ್ನಾಗಿ ಬಾಯ್ಲ್ ಆಗೋ ತನಕ ಬಿಟ್ಟು ಈ ಟೈಮಲ್ಲಿ ನೀವು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಸಹ ಮಿಕ್ಸ್ ಮಾಡಿ ಆ ನಂತರ ನೀವು ಕುಕ್ಕರ್ ಮುಚ್ಚಿದ್ರೆ ಅದೇನಾಗುತ್ತೆ ಅಂದರೆ ಮಸಾಲೆ ಎಲ್ಲನೂ ಆಲ್ರೆಡಿ ಅಕ್ಕಿ ಜೊತೆ ಸೇರಿರುತ್ತೆ. ಇಲ್ಲಾಂದರೆ ನೀವು ಹಂಗೆ ಸಡನ್ನಾಗಿ ಮುಚ್ಚಿದ್ರಿ ಅಂದರೆ ಅದು ನಿಮಗೆ ಚೆನ್ನಾಗಿ ಅಕ್ಕಿ ಜೊತೆ ಬೆರ್ತಿರಲ್ಲ, ಹಾಗಾಗಿ ಇದಾಗುತ್ತೆ. ಸೊ ನಾನು ಹಾಗೆ ಮಾಡಿದ್ದೀನಿ. ನಿಮಗೆ ಈ ಸ್ಟೈಲ್ ಇಷ್ಟ ಆಯಿತು ಅಂದರೆ, ಈ ಸಿಂಪಲ್ ರೆಸಿಪಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.